ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಇಂಡಿಯನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವು ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಭೂಮಿ ವ್ಯಾಲೆಟ್ ಆನ್ಲೈನ್ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇದ್ದೀನಿ. ವ್ಯಾಲೆಟ್ಗೆ ಅಮೌಂಟ್ ಯಾವ ರೀತಿ ಆ್ಯಡ್ ಮಾಡೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಒಂದು ವ್ಯಾಲೆಟ್ ಇರೋದ್ರಿಂದ ನಿಮಗೆ ಪಹಣಿ ಜಸ್ಟ್ ₹5 ನಿಮಗೆ ಪಹಣಿ ಸಿಗುತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣ ₹15, ವಾಸಸ್ಥಳ ₹15, MR ₹15, ಲ್ಯಾಂಡ್ ರೆಕಾರ್ಡ್ ₹10. ನಾಡ ಕಚೇರಿ ಎಲ್ಲ ಸೇವೆಗಳು ಕೂಡ ಈ ಒಂದು ಭೂಮಿ ವ್ಯಾಲೆಟ್ ಆನ್ಲೈನ್ ಐ ಡಿನ ಕ್ರಿಯೇಟ್ ಮಾಡ್ಕೊಳೋದ್ರಿಂದ ನಿಮಗೆ ಈ ಒಂದೆಲ್ಲ ಸರ್ವಿಸ್ಗಳು ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ನಾನು ಈ ಒಂದು ಚಾನಲ್ ಅಲ್ಲಿ ಕಂಪ್ಲೀಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಎಲ್ಲ ಇನ್ಫಾರ್ಮೇಶನ್ ಈ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಗೌರ್ಮೆಂಟ್ ಅಲ್ಲಿರತಕ್ಕಂತಹ ಸ್ಕೀಮ್ಗಳು ಮತ್ತೆ ಗೌರ್ಮೆಂಟ್ ಅಲ್ಲಿ ಇರತಕ್ಕಂತಹ ಅಪ್ಲಿಕೇಶನ್ಗಳು, ಸರ್ವಿಸ್ಗಳು ಪ್ರತಿಯೊಂದು ವಿಡಿಯೋನ ಈ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಅಪ್ಲೋಡ್ ಮಾಡ್ತಕ್ಕಂಥ ಕಂಪ್ಲೀಟ್ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ಭೂಮಿ ವಾಲೆಟ್ ಆನ್ಲೈನ್ ಐ ಡಿ ಕ್ರಿಯೇಟ್ ಮಾಡೋದು ಯಾವ ರೀತಿಯಪ್ಪ ಅಂತಂದ್ರೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಆ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಥವಾ ನೀವು ಗೂಗಲ್ ಕ್ರೋಮ್ ಅಥವಾ ನಿಮ್ಮ ಮೊಬೈಲ್ ಅಲ್ಲಾದ್ರೂ ನೀವು ಜಸ್ಟ್ ಭೂಮಿ ಆನ್ಲೈನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಕಾಣಿಸ್ತಾ ಇರೋದು ಇಲ್ಲಿ ಯೂಸರ್ ನೇಮು, ಪಾಸ್ವರ್ಡ್ ಮತ್ತೆ ಕ್ಯಾಪ್ಚರ್ ಕೋಡ್ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಕ್ಯಾಪ್ಚರ್ ಕೋಡ್ನ ಮೇಲ್ಗಡೆ ಎಂಟರ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ನೀವು ಮುಂಚೆನೆ ರಿಜಿಸ್ಟರ್ ಆಗಿದ್ರೆ ಮಾತ್ರ. ಅಥವಾ ನೀವು ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ಕ್ರಿಯೇಟ್ ಅಕೌಂಟ್ ಅಂತ. ಈ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸಸ್ ಓಪನ್ ಆಗುತ್ತೆ. ಸೈನ್ ಅಪ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಕ್ರಿಯೇಟ್ ಯುವರ್ ಲಾಗಿನ್ ಅಕೌಂಟ್ ಅಂತ ಕೇಳ್ತಾ ಇದೆ. ಮ್ಯಾಂಡೇಟರಿ ಫೀಲ್ಡ್ ಎಲ್ಲ ಡಾಟಾ ಏನಿದ್ರು ಅವೆಲ್ಲ ಮ್ಯಾಂಡೇಟರಿ ಫಿಲ್ ಆಗಿರುತ್ತೆ. ಇದರಲ್ಲಿ ಫಸ್ಟ್ ನೇಮ್ ಬಂದ್ಬಿಟ್ಟು ನಿಮ್ಮ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ವ್ಯಾಲಿಡ್ ಇಮೇಲ್ ಐಡಿನ ಎಂಟರ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಯೂಸರ್ ಐಡಿನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆದರೆ ನಿಮ್ಮದೇ ಓನ್ ಯೂಸರ್ ಐಡಿನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಪಾಸ್ವರ್ಡ್ನ ಕೇಳುತ್ತೆ, ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ನ ಕೇಳುತ್ತೆ. ಇಲ್ಲಿ ಮೈನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನಿಮಗೆ ನೆನಪಿರ್ಬೇಕಾಗುತ್ತೆ. ಅಥವಾ ಎಲ್ಲರೂ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಸೇವ್ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಟಿಕ್ ಮಾರ್ಕ್ನ ಕೇಳುತ್ತೆ. ಟಿಕ್ ಮಾರ್ಕ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಮೇಲ್ ಆರ್ ಫೀಮೇಲ್ ಐಡಿ ಕೇಳುತ್ತೆ. ಮೇಲ್ ಆರ್ ಫೀಮೇಲ್ ಐಡಿನ ಎಂಟರ್ ಮಾಡಿದಾದ್ಮೇಲೆ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ನಿಮ್ಮ ಹೆಸರನ್ನ ಕಂಪ್ಲೀಟ್ ಇನ್ಶಿಯಲ್ ಸಮೇತ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ನಿಮ್ಮ 12 ಡಿಜಿಟ್ ಆಧಾರ್ ನಂಬರ್ನ ಕೇಳುತ್ತೆ. ಅದಾದ್ಮೇಲೆ ನಿಮ್ಮ ಅಡ್ರೆಸ್ನ ಕೇಳುತ್ತೆ. ಅದಾದ್ಮೇಲೆ 10 ಡಿಜಿಟ್ ನಿಮ್ಮ ಮೊಬೈಲ್ ನಂಬರ್ನ ಕೇಳುತ್ತೆ. ಇದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನೇ ಹಾಕಿ ಅಥವಾ ಬೇರೆದಾಗಿರೋ ನಡೆಯುತ್ತೆ. ನಾನು ರೆಫರ್ ಮಾಡೋದೇನಪ್ಪ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ನಂಬರ್ನೇ ಹಾಕಿ. ಅದಾದ್ಮೇಲೆ ನಿಮಗೆ ಒಂದು OTP ಬರುತ್ತೆ. OTP ಎಂಟರ್ ಮಾಡಿದಾದ್ಮೇಲೆ ಕೆಳಗಡೆ ಕಾಣ್ತಾ ಇರೋ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಕಾಣ್ತಾ ಇರೋಂಥ ಕ್ಯಾಪ್ಚರ್ ಕೋಡ್ ಸ್ಪೇಸ್ ಅಲ್ಲಿ ನೀವು ಈ ಒಂದು ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ನೀವು ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ತೀರಿ. ಸೈನ್ ಅಪ್ ಅಥವಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ID ಕ್ರಿಯೇಟ್ ಆಗಿ ಮತ್ತೆ ನೀವು ಲಾಗಿನ್ ಪೇಜ್ಗೆ ಹೋಗ್ತೀರಾ. ಲಾಗಿನ್ ಪೇಜ್ಗೆ ಹೋಗಿದ್ದಾದ್ಮೇಲೆ ಯೂಸರ್ ID, ಪಾಸ್ವರ್ಡ್ ಮತ್ತೆ ಕ್ಯಾಪ್ಚರ್ ಕೋಡ್ನ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಚರ್ ಕೋಡ್ನ ಮೇಲ್ಗಡೆ ಎಂಟರ್ ಮಾಡಿ ನೀವು ಡೈರೆಕ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಯ್ತಪ್ಪ ಅಂತಂದ್ರೆ ನಿಮ್ಮ ID ಆಲ್ರೆಡಿ ಕ್ರಿಯೇಟ್ ಆಗಿದೆ ಅಂತ. ಜಸ್ಟ್ 50% ಕೆಲಸ ನಿಮ್ಗೆ ಮುಗಿದಿದೆ. ಇನ್ನು 50% ಬಾಕಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಐ ವಾಲೆಟ್ ಅಂತ. ಈ ಐ ವಾಲೆಟ್ ಬಗ್ಗೆ ಹೇಳೋದಾದ್ರೆ ನೀವು ಕಾಣಿಸ್ತಾ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇರೋ ರೀತಿ, ರೈಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇರೋ ರೀತಿ IRTC, MR, ನಾಡ ಕಚೇರಿ ಸರ್ವಿಸ್, ಈ 3 ಸರ್ವಿಸ್ನ ತಗೋಬೇಕು ಅಂತಂದ್ರೆ ಈ ಐ ವಾಲೆಟ್ ಅಲ್ಲಿ ಅಮೌಂಟ್ ಇರಬೇಕು. ಅಥವಾ ನೀವು ಫೋನ್ ಪೇ ನಲ್ಲೂ ಬೇಕಾದ್ರೆ ಪೇಮೆಂಟ್ ಮಾಡ್ಬೋದು. ನಾನು ರೆಫರ್ ಮಾಡೋದೇನಪ್ಪ ಅಂತಂದ್ರೆ ಜಸ್ಟ್ ಐ ವಾಲೆಟ್ ಅಲ್ಲೇ ಹಾಕಿ. ಯಾಕಂದ್ರೆ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ ಇದರಲ್ಲಿ ಮಾಡೋದ್ರಿಂದ, ಫೋನ್ ಪೇ ನಲ್ಲಿ ಮಾಡೋದ್ರಿಂದ. ಐ ವಾಲೆಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೀವು ಜಸ್ಟ್ ₹500 ಹಾಕಿದೆ ಅಂತಂದ್ರೆ ನೀವು ₹5, ₹10, ₹15 ಈ ರೀತಿ ಕಟ್ ಆಗೋದು. ನಿಮ್ಮ ಅಕೌಂಟ್ ಅಲ್ಲಿ ಸ್ಟೇಟ್ಮೆಂಟ್ ಜಾಸ್ತಿ ಆಗೋದು ತಪ್ಪುತ್ತೆ. ನಿಮ್ಮ ಐ ವಾಲೆಟ್ ಅಲ್ಲಿ ಅಮೌಂಟ್ ಇರುತ್ತೆ. ಇಲ್ಲಿ ನೀವು ಪಾಣಿ ಮತ್ತೆ MR ನ ತೆಗೆದಾದ್ರೆ, ಪಾಣಿ ತೆಗೆಯೋದಾದ್ರೆ ನಿಮಗೆ ₹5 ಕಟ್ ಆಗುತ್ತೆ. MR ತೆಗೆಯೋದಾದ್ರೆ ಜಸ್ಟ್ ₹15 ಕಟ್ ಆಗುತ್ತೆ. ನಾಡ ಕಚೇರಿ ಸರ್ವಿಸ್ಗೆ ಆ ಸರ್ಟಿಫಿಕೇಟ್ಗೆ ತಕ್ಕಂತೆ ಅಮೌಂಟ್ ಇರುತ್ತೆ. ಈ ಐ ವಾಲೆಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಮತ್ತೆ
ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ಲಾಗಿನ್ ಪೇಜ್ ಏನಪ್ಪ ಅಂತಂದರೆ ಐ ವಾಲೆಟ್ ಸರ್ವಿಸ್ ಅಂತ. ನೀವು ಅಮೌಂಟ್ನ ಆ್ಯಡ್ ಮಾಡೋದಾದರೆ ಈ ಐ ವಾಲೆಟ್ ಸರ್ವಿಸ್ ಈ ಐ ವಾಲೆಟ್ ವೆಬ್ ಪೇಜಲ್ಲಿ ನೀವು ಅಮೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಭೂಮಿ ಆನ್ಲೈನಲ್ಲಿ ನೀವು ಲಾಗಿನ್ ಆದ ತಕ್ಷಣ ಆ ಐ ವಾಲೆಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇದನ್ನು ಹುಡುಕೋ ಅವಶ್ಯಕತೆ ಏನೂ ಇರಲ್ಲ. ಮತ್ತು ಇಲ್ಲಿ ನೀವು ಕಾಣಿಸ್ತಾ ಇದ್ದು ಯೂಸರ್ ಐ ಡಿ, ಅಲ್ಲೇ ನೀವು ಭೂಮಿ ಆನ್ಲೈನ್ಗೆ ಏನು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿದ್ರೆ ಅದೇ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚರ್ ಕೋಡ್ನ ಕೇಳ್ತಾ ಇದೆ. ಕೆಳಗಡೆ ಇರ್ತಕ್ಕಂಥ ಕ್ಯಾಪ್ಚರ್ ಕೋಡ್ನ ಮೇಲ್ಗಡೆ ಎಂಟರ್ ಮಾಡಿ. ಅದಾದಮೇಲೆ ಲಾಗಿನ್ ಅಂತ ಕೇಳುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇದು ನಿಮ್ಮದೇ ಅಕೌಂಟು. ನಿಮ್ಮ ಲಾಗಿನ್ ಐ ಡಿನ ಓಪನ್ ಆದ ತಕ್ಷಣ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ವೆಲ್ಕಮ್ ಟು ಭೂಮಿ ಐ ವಾಲೆಟ್ ಅಂತ ಕಾಣಿಸ್ತಾ ಇದೆ. ನನ್ನ ಹೆಸರು ಮತ್ತು ಭೂಮಿ ಐ ವಾಲೆಟ್ದು ವೆಲ್ಕಮ್ ಇದನ್ನ ಕೇಳ್ತಾ ಇದೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋದೇನಪ್ಪ ಅಂದರೆ ನನ್ನ ವಾಲೆಟಲ್ಲಿ 15 ರೂಪಾಯಿ ಮಾತ್ರ ಬ್ಯಾಲೆನ್ಸ್ ಇದೆ. ಯಾಕಪ್ಪ ಅಂತಂದರೆ ಇಲ್ಲಿವರೆಗೂ ಮಾಡಿದಂಥ ಸರ್ವಿಸ್ಗಳಿಗೆ ಡಿಡಕ್ಷನ್ ಆಗಿ 15 ರೂಪಾಯಿ ಮಾತ್ರ ಉಳಿದಿದೆ. ಅದಾದಮೇಲೆ ನಾನು ಲಾಸ್ಟ್ ರೀಚಾರ್ಜ್ ಬಂದ್ಬಿಟ್ಟು 500 ರೂಪೀಸ್ ರೀಚಾರ್ಜ್ ಮಾಡಿರೋದು. 500 ರೂಪೀಸಲ್ಲಿ ಇನ್ನು 15 ರೂಪಾಯಿ ಮಾತ್ರ ಬಾಕಿ ಇದೆ. ಇದರಲ್ಲಿ ನೀವು 2 ರೀತಿ ನೀವು ಪೇಮೆಂಟ್ನ ಮಾಡ್ಬೋದು. ಯಾವ ರೀತಿಯಪ್ಪ ಅಂತಂದರೆ ನೀವು ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ಇದ್ರದ್ದು ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಇದೆ, ಆ ಬ್ಯಾಂಕಿಗೆ ಹೋಗಿ ನೀವು ಅಮೌಂಟ್ನ ಹಾಕಿಬಿಟ್ಟು ಚಲನ್ ತಗೊಂಬಂದು ಇಲ್ಲಿ ಚಲನ್ ಅಪ್ಲೋಡ್ ಮಾಡಿದರೆ ನಿಮಗೆ ಆ ಒಂದು ಅಮೌಂಟು ನಿಮ್ಮ ವಾಲೆಟ್ಗೆ ಆ್ಯಡ್ ಆಗುತ್ತೆ. ಮತ್ತು ವೆರಿಫೈಡ್ ಚಾನಲ್ ನೀವು ಎಷ್ಟೆಲ್ಲ ಅಪ್ಲೋಡ್ ಮಾಡ್ತಾ ಆ ವೆರಿಫೈಡ್ ಚಾನಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ನೀವು ಅಪ್ಲೋಡ್ ಚಾನಲ್ ಅಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರುತ್ತೆ, ಅಪ್ಲೋಡ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನಾನೇನಪ್ಪ ರೆಫರ್ ಮಾಡೋದಂದರೆ ಜಸ್ಟ್ ಫೋನ್ಪೇನಲ್ಲಿ ನೀವು ಈ ಒಂದು ಪ್ರೋಸೆಸ್ನ ಮಾಡಿ ಬ್ಯಾಂಕಿಗೆ ಕಟ್ಟಿ ಮತ್ತೆ ಇಲ್ಲಿ ಬಂದು ಚಲನ್ ಅಪ್ಲೋಡ್ ಮಾಡಿ ಇದೆಲ್ಲ ಲೆಂತಿ ಪ್ರೋಸೆಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ಫೋನ್ಪೇನಲ್ಲೇ ವ್ಯಾಲೆಟ್ಗೆ ಅಮೌಂಟ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡೋದು ಹೆಂಗಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಆ್ಯಡ್ ಟು ಐ ವಾಲೆಟ್ ಅಂತ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಆ್ಯಡ್ ಟು ಐ ವಾಲೆಟ್ ಅಂತ ಕಾಣಿಸ್ತಿದೆ. ಇಲ್ಲಿ ಟಾಪ್ ಅಪ್ ಅಮೌಂಟ್ ಬಂದ್ಬಿಟ್ಟು ಮಿನಿಮಮ್ 500 ರೂಪೀಸಿಂದ 10,000 ರೂಪೀಸ್ವರೆಗೂ ನೀವು ಪೇ ಮಾಡಬೇಕಾಗತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ನೀವು 500 ರೂಪೀಸ್ನ ಹಾಕಿ ಅಥವಾ 500 ರೂಪೀಸಿಂದ 10,000 ಎಷ್ಟು ಬೇಕಾದ್ರೂ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು 500 ರೂಪೀಸ್ ತೊಗೊಂಡು ಇಲ್ಲಿ ರೈಟ್ ಕ್ಲಿಕ್ ಕೊಟ್ಬಿಟ್ಟು ನೀವು ಟಿಕ್ ಮಾರ್ಕ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ SBI ಮತ್ತು EPay ಮತ್ತು ಫೋನ್ಪೇನ ಕೇಳ್ತಾ ಇದೆ. ಈ ಫೋನ್ಪೇನಲ್ಲಿ ನೀವು ಹಾಕೋದ್ರಿಂದ ಜಸ್ಟ್ ನಿಮಗೆ ಈ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ ಪೇ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಸ್ಕ್ಯಾನ್ ಆ್ಯಂಡ್ ಪೇ ಕ್ವಿಕ್ಲಿ ಅಂತ ಇದೆ. ಈ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅಮೌಂಟ್ನ ಪೇ ಮಾಡಿದ್ರಿ ಅಂತಂದರೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಹೋಗಿ ಅಮೌಂಟು ಬೀಳುತ್ತೆ. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟೇನೆ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನಾದರೂ ಡೌಟ್ಸ್ ಬಂತು ಅಂತಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.